ಬಿಜೆಪಿಯಲ್ಲಿ ಸಂಧಾನ ಸಭೆ ಆದ್ರೂ ಕೂಡ ಬಿಜೆಪಿಗರ ಒಂದು ಬಡಿದಾಟ ನಿಲ್ತಾ ಇಲ್ಲ. ಕಮಲ ಪಾಳ್ಯದಲ್ಲಿ ಹೋರಾಟದ ಆಂತರಿಕ ಕಿತ್ತಾಟ ಈಗ ಜೋರಾಗ್ತಾ ಇದೆ. ಅಂದ್ರೆ ಏನು ಒಳಗೆ ಆಂತರಿಕ ಕಿತ್ತಾಟ ಜೋರಾಗ್ತಾ ಇರುವಂತದ್ದು. ಸಂಧಾನ ಸಭೆಗೂ ಕೂಡ ಬರ್ತಾ ಇಲ್ಲ. ಬಿಜೆಪಿಯಲ್ಲಿ ಈಗ ಆಂತರಿಕ ಕಿತ್ತಾಟ ಜೋರಾಗಿದೆ. ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿ ಬುದ್ಧಿ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ವರಿಷ್ಠರ ಮಾತಿಗೂ ಕೂಡ ಕ್ಯಾರೆ ಅಂತ ಇಲ್ಲ ಇಬ್ಬರು ನಾಯಕರು. ಮತ್ತೆ ಎಸ್ಆರ್ ವಿಶ್ವನಾಥ್ ವರ್ಸಸ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅನ್ನುವಂತಾಗಿದೆ. ಈಗ ಜೋಶಿ ಅಗರ್ವಾಲ್ ರಿಂದ ತಿಳಿ ಹೇಳುವಂತಹ ಪ್ರಯತ್ನ ನಡೆದಿತ್ತು. 2 ಬಾರಿ ಸಭೆಯನ್ನ ನಡೆಸಿ ಬುದ್ಧಿಯನ್ನ ಹೇಳಿದಂತಹ ಹೈಕಮಾಂಡ್ ವರಿಷ್ಠರು. ಆದ್ರೂ ಕೂಡ ಎಸ್ಆರ್ ವಿಶ್ವನಾಥ್ ಹಾಗೂ ಸುಧಾಕರ್ ಕಿತ್ತಾಟ ಈಗ ತಾರಕಕ್ಕೇರಿದೆ. ನೋಡಿ, ಈ ವಿಚಾರ ಸಂಧಾನ ಮಾಡಿದ್ರು ಕೂಡ, ಸಂಧಾನ ಸಭೆ ನಡೆಸಿದ್ರು ಕೂಡ ಬಿಜೆಪಿಗರ ಈ ಒಂದು ಬಡಿದಾಟ ನಿಲ್ತಾ ಇಲ್ಲ. ಕಮಲ ಪಾಳ್ಯದಲ್ಲಿ ಆಂತರಿಕ ಕಿತ್ತಾಟ ಈಗ ಜೋರಾಗಿದೆ. ವರಿಷ್ಠರ ಮಾತಿಗೂ ಕೂಡ ಕ್ಯಾರೆ ಅಂತ ಇಲ್ಲ ಇಬ್ಬರು ನಾಯಕರು. ಮತ್ತೆ ಎಸ್ಆರ್ ವಿಶ್ವನಾಥ್ ವರ್ಸಸ್ ಏನು ಸಂಸದ ಡಾಕ್ಟರ್ ಸುಧಾಕರ್ ಅನ್ನುವಂತಾಗಿದೆ. ಕಿತ್ತಾಟಗಳಾಗ್ತಾ ಇದೆ. ವರಿಷ್ಠರ ಮಾತಿಗೂ ಕೂಡ ಇಲ್ಲಿ ಬೆಲೆ ಇಲ್ಲದಂತ ಆಗ್ಬಿಟ್ಟಿದೆ. ಜೋಶಿ ಅಗರ್ವಾಲ್ ರಿಂದ ತಿಳಿ ಹೇಳುವಂತಹ ಪ್ರಯತ್ನ ನಡೆದಿತ್ತು. 2 ಬಾರಿ ಸಭೆ ನಡೆಸಿ ಬುದ್ಧಿಯನ್ನ ವರಿಷ್ಠರು ಹೇಳಿದ್ರು. ಆದರೂ ಕೂಡ ಈಗ ಎಸ್ಆರ್ ವಿಶ್ವನಾಥ್ ಹಾಗೂ ಸುಧಾಕರ್ ಅವರ ಕಿತ್ತಾಟ ಈಗ ತಾರಕಕ್ಕೇರಿದೆ. ಮತ್ತೆ ಶುರು ಹಚ್ಕೊಂಡಿದ್ದಾರೆ ಈ ಒಂದು ಕಿತ್ತಾಟವನ್ನ. ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಧಾನ ಸಭೆಯನ್ನ ಕೂಡ ನಡೆಸಿದ್ರು. ಆದರೆ ಇದು ವರ್ಕೌಟ್ ಆಗಿಲ್ಲ. ಏನು ಸಂಧಾನ ಸಭೆ ಏನು ನಡೆಸಿದ್ರು ಅದು ವರ್ಕೌಟ್ ಆಗಿಲ್ಲ. ಸ್ವಲ್ಪ ದಿನಗಳ ಕಾಲ ಸುಮ್ಮನಿದ್ರು. ಈಗ ಮತ್ತೆ ಶುರುವಾಗಿದೆ ಈ ಒಂದು ಒಳ ಕಿತ್ತಾಟ, ಆಂತರಿಕ ಕಿತ್ತಾಟ ಏನಿದೆ ಅದು ಮತ್ತೆ ಶುರುವಾಗಿರುವಂಥದ್ದು. ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿ ಬುದ್ಧಿ ಹೇಳಿದ್ರು ವರಿಷ್ಠರು. ಇಬ್ರು ನಾಯಕರಿಗೂ ಕೂಡ ಬುದ್ಧಿಯನ್ನ ಹೇಳಿದ್ರು. ಆದರೆ ಇದು ವರ್ಕೌಟ್ ಆಗಿಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಮುನಿಸು ಕಮ್ಮಿ ಆಗಿಲ್ವಾ ಅಂತ ಪ್ರಶ್ನೆಯಲ್ಲಿ ಶಾಸಕ ವಿಶ್ವನಾಥ್ ಹುಟ್ಟುಹಬ್ಬಕ್ಕೆ ಸಂಸದ ಶುಭ ಕೋರಿಲ್ಲ. ಇಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ವಿಶ್ವನಾಥ್ ಆಚರಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರಿಂದಲೂ ಕೂಡ ವಿಶ್ವನಾಥ್ಗೆ ಬರ್ತ್ಡೇ ವಿಶ್ ಮಾಡಲಾಗಿದೆ. ಹುಟ್ಟುಹಬ್ಬ ಆಚರಣೆಗೆ ಸುಧಾಕರ್ಗೆ ಆಹ್ವಾನವನ್ನ ನೀಡಿದಂತಹ ಶಾಸಕ ವಿಶ್ವನಾಥ್ ಬರ್ತ್ಡೇಗೆ ಹೋಗಿ ಅಂತ ಏನು ಉಸ್ತುವಾರಿ ಅಗರ್ವಾಲ್ ಇಲ್ಲಿ ತಿಳಿಸಿದ್ರು. ಆದ್ರೆ ಉಸ್ತುವಾರಿ ಅಗರ್ವಾಲ್ ಮಾತಿಗೆ ಸುಧಾಕರ್ ಡೋಂಟ್ ಕೇರ್ ಎಂದಿದ್ದಾರೆ. ಬರ್ತ್ಡೇಗೆ ಹೋಗಿಲ್ಲ. ಬರ್ತ್ಡೇಯಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನ ಕಳುಹಿಸಿದ್ರು ವಿಶ್ವನಾಥ್. ಆದ್ರೆ ಬರ್ತ್ಡೇ ಕಾರ್ಯಕ್ರಮಕ್ಕೆ ಭಾಗಿಯಾಗಿಲ್ಲ, ಹೋಗಿಲ್ಲ. ಬರ್ತ್ಡೇ ವಿಶ್ ಕೂಡ ಮಾಡಿಲ್ಲ ಇಲ್ಲಿ ಸುಧಾಕರ್. ಈ ಮೂಲಕ ನಾವು ಒಂದಾಗಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ರ ಸುಧಾಕರ್ ಅನ್ನುವಂಥ ಪ್ರಶ್ನೆ. ಸಂಧಾನ ಸಭೆಯಲ್ಲಿ ವರ್ಕೌಟ್ ಆಗಿಲ್ಲ. ಸುಧಾಕರ್ಗೆ ಮುನಿಸು ಕಮ್ಮಿ ಆಗಿಲ್ವಾ ಅಂತ ಪ್ರಶ್ನೆಯಲ್ಲಿ ಬರುತ್ತೆ. ಯಾಕಂದ್ರೆ ನೋಡಿ, ಎಸ್ಆರ್ ವಿಶ್ವನಾಥ್ ರವರ ಬರ್ತ್ಡೇ ಇದೆ. ಈ ಬರ್ತ್ಡೇಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆ ಸುಧಾಕರ್ಗೆ. ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಅಗರ್ವಾಲ್ ಹೇಳಿದ್ರು. ಆದರೂ ಅವರ ಮಾತಿಗೆ ಬೆಲೆ ಇಲ್ಲ ಇಲ್ಲಿ. ಅಂದ್ರೆ ಅವರು ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಿರುವಂಥದ್ದು. ಈ ಒಂದು ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ, ವಿಶ್ ಕೂಡ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಸುಧಾಕರ್ ಅವರ ಮುನಿಸು ಅಂದರೆ ಕಡಿಮೆ ಆಗಿಲ್ವಾ ಹೇಗೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಬರ್ತ್ಡೇಯಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನು ವಿಶ್ವನಾಥ್ ಕಳುಹಿಸಿದ್ರು. ಆದರೂ ಕೂಡ ಬರ್ತ್ಡೇ ಕಾರ್ಯಕ್ರಮಕ್ಕೆ, ವಿಶ್ವನಾಥ್ ಬರ್ತ್ಡೇ ಕಾರ್ಯಕ್ರಮಕ್ಕೆ ಇಲ್ಲಿ ಸುಧಾಕರ್ ಹೋಗಿಲ್ಲ, ಬರ್ತ್ಡೇ ವಿಶ್ ಕೂಡ ಮಾಡಿಲ್ಲ. ಈ ಮೂಲಕ ನಾವು ಒಂದಾಗಲ್ಲ ಎಂಬಂತಹ ಸಂದೇಶವನ್ನು ರವಾನಿಸಿದ್ರ ಸುಧಾಕರ್ ಅನ್ನುವಂಥ ಪ್ರಶ್ನೆ. ಇವರ ಕಿತ್ತಾಟ ಆಗ್ಲಿಂದಲೂ ಕೂಡ ಇರುವಂಥದ್ದು. ಈ ಹಿಂದೆ ಇನ್ನು ಬಿಜೆಪಿ ವರಿಷ್ಠರು ಸಭೆಯನ್ನು ನಡೆಸಿದ್ರು. ಸಂಧಾನ ಸಭೆಯನ್ನು 2 ಬಾರಿ ಸಂಧಾನ ಸಭೆಯನ್ನು ನಡೆಸಿ ಎಲ್ಲವನ್ನ ಸರಿ ಮಾಡಿದ್ರು. ಎಲ್ಲ ಸರಿ ಇತ್ತು. ಆದರೆ ನೋಡಿ, ಈಗ ವಿಶ್ವನಾಥ್ ಬರ್ತ್ಡೇ ಕಾರ್ಯಕ್ರಮಕ್ಕೆ ಸುಧಾಕರ್ಗೆ ಆಹ್ವಾನವನ್ನು ನೀಡಲಾಗಿತ್ತು. ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳಿ ಅಗರ್ವಾಲ್ ಕೂಡ ಸುಧಾಕರ್ಗೆ ತಿಳಿಸಿದ್ರು. ಆದರೆ ಸುಧಾಕರ್ಗೆ ಎಲ್ಲೋ ಒಂದು ಕಡೆ ಕೋಪ ಕಡಿಮೆ ಆಗಿಲ್ವಾ? ಸಂಧಾನ ಸಭೆ ಏನು ವರ್ಕೌಟ್ ಆಗಿಲ್ವಾ? ಅಂದ್ರೆ ನಾವು ಒಂದಾಗದೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಇಲ್ಲಿ ರವಾನೆ ಮಾಡ್ತಿದ್ದಾರಾ? ಹಾಗಾಗಿಯೇ ಬರ್ತ್ಡೇ ಪಾರ್ಟಿಗೆ ಹೋಗಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆ ಆಂತರಿಕ ಕಿತ್ತಾಟ ಜೋರಾಗ್ತಾ ಇದೆಯಾ? ವಿಶ್ವನಾಥ್ ಹಾಗೂ ಸುಧಾಕರ್ ನಡುವೆ ಎಲ್ಲೋ ಸಂಧಾನ ಸಭೆ ನಡೆಸಿದ್ದು ವರ್ಕೌಟ್ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಮೊನ್ನೆ ಅಷ್ಟೇ ಎರಡೆರಡು ಸಂಧಾನ ಸಭೆಗಳನ್ನು ಕೂಡ ಅಷ್ಟೇ ವಿಶ್ವನಾಥ್ ಹಾಗೂ ಸುಧಾಕರ್ ಇಬ್ಬರ ನಡುವೆ ಕೂಡ ನಡೆಸಿತ್ತು. ಹೈಕಮಾಂಡ್ ವರಿಷ್ಠ ನಾಯಕರೇ ಬಂದು ಮಾಡಿದ್ರು ಅಂತಲೇ ಹೇಳ್ಬೋದು. ಮೊದಲಿಗೆ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಒಂದು ಸಂಧಾನ ಸಭೆ ಕೂಡ ಆಗುತ್ತೆ. ಮತ್ತೊಂದು ಬಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದಂಥ ಸಂದರ್ಭದಲ್ಲಿ ಇಬ್ಬರನ್ನೂ ಕರೆಸಿ ಮಾತನಾಡಿದಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಜೊತೆಗೆ ಪ್ರತ್ಯೇಕವಾಗಿ ಅವರವರ ವಾದಗಳೇನಿದೆ ಆ ಪ್ರತ್ಯೇಕ ವಾದಗಳನ್ನು ಕೂಡ ತೆಗೆದುಕೊಳ್ತಾರೆ. ಎಲ್ಲ ಆದ ಬಳಿಕ ನಿಮ್ಮ ಇಬ್ಬರ ಮಧ್ಯೆ ಇರತಕ್ಕಂಥ ಭಿನ್ನಮತವನ್ನು ಶಮನಗೊಳಿಸಿ, ನೀವು ಹಿರಿಯರಿದ್ದೀರಾ ಇಬ್ಬರು ಕೂಡ, ನಿಮ್ಮಿಂದ ಸಾಕಷ್ಟು ನಾಯಕರು ಕಲಿಯುವಂಥದ್ದಿದೆ, ಈ ಥರ ನೀವು ಮಾಡಬೇಡಿ, ನಿಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಸಂದೇಶ ಹೋಗುತ್ತೆ, ನೀವು ಯಾರು ಈ ರೀತಿಯಾದಂಥ ವರ್ತನೆಗಳನ್ನು ಮಾಡಬೇಡಿ ಅಂತ ಕ್ಲಿಯರ್ ಆದಂಥ ಸಂದೇಶವನ್ನು ಅಗರ್ವಾಲ್ ಅವರು ಕೊಟ್ಟಿರ್ತಾರೆ. ಅಂದರೆ ಅಗರ್ವಾಲ್ ಅವರು ಕ್ಲಿಯರ್ ಆಗಿ ಹೇಳಿರ್ತಾರೆ, ಜುಲೈ 24ನೇ ತಾರೀಕು SR ವಿಶ್ವನಾಥ್ ಅವರ ಬರ್ತಡೇ ಇದೆ ಅಂತ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ವಿಶ್ವನಾಥ್ ಅವ್ರಿಗೂ ಕೂಡ ಹೋಗಿ ಆಹ್ವಾನ ನೀಡುವಂತೆ ಹೇಳ್ತಾರೆ. ಜೊತೆಗೆ ಸುಧಾಕರ್ ಅವ್ರಿಗೂ ಕೂಡ ಅಷ್ಟೇ ಆ ಬರ್ತಡೇ ಸಂದರ್ಭದಲ್ಲಿ ಹೋಗಿ ಭಾಗಿಯಾಗಿ ಇಲ್ಲಿರ್ತಕ್ಕಂಥ ಭಿನ್ನಮತ ಜೊತೆಗೆ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಗೊಂದಲ ಎಲ್ಲದಕ್ಕೂ ತೆರೆ ಎಳೆಯತಕ್ಕಂಥ ಕೆಲಸಕ್ಕೆ ಕೂಡ ನೀವೆಲ್ಲರೂ ಕೂಡ ಮುಂದಾಗಬೇಕು, ಈ ಕೆಲಸಕ್ಕೆ ಮುಂದಾಗಿ ಸುಧಾಕರ್ ಅವರು ಅಂತ ಕೂಡ ಹೇಳ್ತಾರೆ. ಸುಧಾಕರ್ ಅವರು ಆವಾಗ ಅಸೆಂಬ್ಲಿ ಇರ್ತದೆ ಅಂತ ಕೂಡ ಹೇಳಿರ್ತಾರೆ, ಅಂದರೆ ಪಾರ್ಲಿಮೆಂಟ್ ಸೆಷನ್ಸ್ ನಡೀತಾ ಇರುತ್ತೆ ಅಂತ. ಆದರೂ ಕೂಡ ಬಂದು ಹೋಗಿ ಒಂದೊಮ್ಮೆ ಭೇಟಿ ನೀಡಿ ಅಂತ ಹೇಳಿರ್ತಾರೆ. ಆದರೂ ಕೂಡ ಸುಧಾಕರ್ ಅವರು ಈಗ ಬರ್ತಡೆಗೂ ಬರೋದಿಲ್ಲ, ಜೊತೆಗೆ ಒಂದು ವಿಶ್ ಕೂಡ ಮಾಡೋದಿಲ್ಲ, ಒಂದು ಟ್ವೀಟ್ ಕೂಡ ಮಾಡೋದಿಲ್ಲ, ಅಥವಾ ಕರೆ ಮಾಡಿ ಕೂಡ ವಿಶ್ ಮಾಡೋದಿಲ್ಲ, ಒಂದು ಮೆಸೇಜ್ ಹಾಕಿ ಕೂಡ SR ವಿಶ್ವನಾಥ್ ಅವರಿಗೆ ವಿಶ್ ಮಾಡೋದಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಮತ್ತೊಮ್ಮೆ ಏನಾದರೂ ಭಿನ್ನಮತ ಶಮನ ಆಗಲ್ವಾ? ಮತ್ತೊಮ್ಮೆ ಇಬ್ಬರ ನಡುವೆ ಇರ್ತಕ್ಕಂಥ ಗೊಂದಲ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಈಗಾಗಲೇ SR ವಿಶ್ವನಾಥ್ ಅವರಿಗೆ ತಿಳಿಸಿದಂತೆ ಅವರ ಕಾರ್ಯಕರ್ತರು ಅಥವಾ ಅವರ ಬೆಂಬಲಿಗರನ್ನ ಕುಳಿಸಿ ಕೂಡ ಸುಧಾಕರ್ ಅವರಿಗೆ ಬರ್ತಡೆಗೆ ಆಹ್ವಾನವನ್ನು ಕೂಡ ನೀಡಿದ್ರು. ಆದರೂ ಕೂಡ ಸುಧಾಕರ್ ಅವರು ಯಾಕೆ ಬರಲಿಲ್ಲ ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಅವರು ಅಗರ್ವಾಲ್ ಮಾತಿಗೂ ಡೋಂಟ್ ಕೇರ್, ಯಾರ ಮಾತಿಗೂ ಲೆಕ್ಕಿಸೋದಿಲ್ವಾ ಸುಧಾಕರ್ ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದ್ರೆ. ಆದರೆ ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ, ಇಲ್ಲಿವರೆಗೂ ಕೂಡ ಏನು ಇಬ್ಬರು ನಾಯಕರ ನಡುವೆ ಭಿನ್ನಮತ ಶಮನಗೊಂಡಿರಲಿಲ್ಲ, ಭಿನ್ನಮತ ಪದೇ ಪದೇ ಕಂಡು ಬರ್ತಾ ಇತ್ತು. ಆಂತರಿಕ ಬೇಗುದಿ ಏನು ಬಿಜೆಪಿಯಲ್ಲಿ ಈಗಾಗಲೇ ಇದೆ, ಅದು ಇವರಿಬ್ಬರಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಿತ್ತು. ಇದಕ್ಕೆ ಮತ್ತೆ ವೇದಿಕೆ ಹಾಕಿಕೊಟ್ಟಂತೆ ಆಗ್ತಾ ಇದೆ ಸುಧಾಕರ್ ಅವರು. ಈ ರೀತಿಯಾಗಿ ಬರ್ತಡೆಗೆ ಆಹ್ವಾನ ಇದ್ರೂ ಕೂಡ ಹೋಗದೆ ಇರತಕ್ಕಂಥದ್ದು ಯಾಕೆ? ಅವರಿಗೆ ಸುಧಾಕರ್ ಅವರಿಗೆ ಮನಸ್ಥಿತಿ ಇಲ್ವಾ ಒಟ್ಟಾಗಿ ಹೋಗೋದಕ್ಕೆ ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಮತ್ತೊಮ್ಮೆ ಏನಾದರೂ ಸುಧಾಕರ್ ವರ್ಸಸ್ ವಿಶ್ವನಾಥ್ ವಾರ್ ಶುರು ಆಗುತ್ತಾ ಇದರಿಂದ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಾ ಇದೆ ಲಕ್ಷ್ಮಿ. ಧನ್ಯವಾದ ವಿವೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.